ಹಾಯ್ ಆಲ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ. ನಾನು 5 hours ಬ್ಯಾಕ್ ಒಂದು SIR ಫಾರ್ಮ್ನ ಯಾವ ಥರ ಫಿಲ್ ಮಾಡಬೇಕಂತ ವಿಡಿಯೋ ಹಾಕಿದ್ದೆ. ಅದರಲ್ಲಿ ತುಂಬ ಕಮೆಂಟ್ಸ್ ಬಂದಿತ್ತು, ಹಾಗೆ ತುಂಬ ಡೌಟ್ಸ್ನ ಕೇಳಿದ್ರಿ. ಅದಕ್ಕೋಸ್ಕರ ಇದೊಂದು ಶಾರ್ಟ್ ವಿಡಿಯೋನ ಮಾಡಾಕ್ತಾ ಇದ್ದೀನಿ. ಫಸ್ಟ್ಗೆ ಇಲ್ಲಿ ಮತದಾರರ ಹೆಸರು, ಮತದಾರರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ನಮ್ಮ ಐಡೆಂಟಿಟಿ ಕಾರ್ಡ್ ನಂಬರ್ ಪ್ರೆಸೆಂಟ್ ಇರೋದಿರುತ್ತೆ. ಹಾಗೆ ಇಲ್ಲಿ ನಮ್ಮ ಕ್ರಮ ಸಂಖ್ಯೆ, ಭಾಗದ ಸಂಖ್ಯೆ, ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ರಾಜ್ಯ, ಹಾಗೆ ನಮ್ಮ ಡಿಸ್ಟಿಕ್ ಯಾವುದು ಅಂತ ಪ್ರೆಸೆಂಟ್ ಆಗಿರೋದು ಇರುತ್ತೆ. 2002ನೇ ಗಣತಿ ಏನಿದೆಯಲ್ಲ ಅದ್ರ ಪ್ರಕಾರ ಇಲ್ಲಿ ಇರಲ್ಲ. ಸೊ ಇದು ಬಂದುಬಿಟ್ಟು ಇವಾಗ 2026 ಏನಿದೆ ಅದಾಗಿರುತ್ತೆ. ಹಾಗೆ ಇಲ್ಲಿ ಒಂದು QR ಕೋಡ್ ಇದೆ. ಅದರ ನೆಕ್ಸ್ಟಲ್ಲಿ ಇಲ್ಲಿ ನಮ್ಮ ಅತ್ತೆಯವರ ಫೋಟೋ ಇದೆ. ನಮ್ಗೆ ಈ ಫೋಟೋ ಬೇಕಂದರೆ ಇದೇ ಇರಲಿ ಅಂತ ಬಿಡ್ಬೋದು. ನಮಗೆ ಪ್ರೆಸೆಂಟ್ ಇರೋ ಫೋಟೋ ಬೇಕು ಅಂತಂದರೆ ಇಲ್ಲೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಪೇಸ್ಟ್ ಮಾಡಿ ಅಂದರೆ ಅಂಟಿಸ್ಬಹುದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮತದಾರರ ಹೆಸರು. ನಾನು ನಿಮ್ಗಳಿಗೆ ತೋರ್ಸಕ್ಕಂತ ನಾನು ಆಲ್ರೆಡಿ ಫಾರ್ಮ್ನ ಫಿಲ್ ಮಾಡಿದ್ದೆ ಅಂತ ಈ ಥರ ಪೇಪರ್ಸ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಮ್ಮ ಅತ್ತೆ ಹೆಸರನ್ನ ನಾನು ಬರೆದಿದ್ದೀನಿ. XYZ ಅಂತ ಇಟ್ಕೊಳ್ಳಿ. XYZ ಅವರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ನಿಮಗೆ ನಿಮ್ಮ BLO ಅವರು ಒಂದು ಫೋಟೋನ ತೊಗೊಳಕ್ಕೆ ಹೇಳಿರ್ತಾರೆ ಮೊಬೈಲಲ್ಲಿ. ಸೊ 2002ನೇ ವಿಶ್ವೀಯ ಗಣತಿ ನಮೂನೆಯಲ್ಲಿ ಯಾವುದು ನಿಮ್ಮದು ಚೀಟಿ ಸಂಖ್ಯೆ ಅಂದರೆ ಐಡೆಂಟಿಟಿ ಕಾರ್ಡ್ ನಂಬರ್ ಇರುತ್ತಲ್ಲ ಆ ನಂಬರ್ನ ನೀವು ಇಲ್ಲಿ ಬರಿಬೇಕಾಗತ್ತೆ. ಅದು ಇನ್ ಕೇಸ್ ನಿಮ್ಮ ಹತ್ರ ಇದ್ದರೆ ಬರಿಬೋದು, ಇಲ್ಲಾಂದರೆ ಆ ಕಾಲಮ್ನ ಹಾಗೆ ಎಂಟಿ ಬಿಡ್ಬೋದು. ಅದರ ನೆಕ್ಸ್ಟಲ್ಲಿ ಸಂಬಂಧಿಯ ಹೆಸರು. ನಾನಿಲ್ಲಿ ನಮ್ಮ ಮಾವನವ್ರ ಹೆಸರು ಬರ್ತಿದ್ದೀನಿ, ಅಂದರೆ ನಮ್ಮ ಅತ್ತೆಯ ಗಂಡನ ಹೆಸರು. ಅವ್ರದ್ದು ABC ಅಂತ ಇಟ್ಕೊಳ್ಳಿ. ಅವ್ರ ಸಂಬಂಧ ಏನು, ಗಂಡ ಆಗ್ತಾರೆ, ಸೊ ಗಂಡ ಅಂತ ಬರ್ತಿದ್ದೀನಿ. ಇಲ್ಲಿ ನಮ್ಮ ಜಿಲ್ಲೆ ಬಂದುಬಿಟ್ಟು ಬೆಂಗಳೂರು ಗ್ರಾಮಾಂತರ. ಇನ್ನು ರಾಜ್ಯ ಬಂದುಬಿಟ್ಟು ಕರ್ನಾಟಕ. ಇನ್ನು ವಿಧಾನಸಭಾ ಕ್ಷೇತ್ರದ ಹೆಸರು, ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ, ಸೊ ಅದನ್ನ ಬರೀರಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು ಜೊತೆಗೆ ಸಂಖ್ಯೆ ಕೇಳಿರ್ತಾರೆ. ಈ ಸಂಖ್ಯೆನ ನಿಮಗೆ ನಿಮ್ಮ BLO ಕಡೆಯಲ್ಲಿ ಕೇಳಿ ತಿಳ್ಕೊಬೋದು. ಅವರು ಹೇಳಿ ಹೋಗಿರ್ತಾರೆ ನಿಮಗೆ. ಈ ಫಾರ್ಮ್ ಕೊಡೋಕ್ಕೆ ಬಂದಾಗಲೇ ಅವರು ನಿಮಗೆ ಹೇಳಿಬಿಟ್ಟು ಹೋಗಿರ್ತಾರೆ. ಆ್ಯಂಡ್ ನೆಕ್ಸ್ಟಲ್ಲಿ ಬಂದುಬಿಟ್ಟು ಜನ್ಮ ದಿನಾಂಕ ಅಂದರೆ ನಮ್ಮ ಡೇಟ್ ಆಫ್ ಬರ್ತ್. ಇಲ್ಲಿ ಟೋಟಲ್ ಬಂದುಬಿಟ್ಟು 2, 4, 6, 8 ಕಾಲಮ್ಸ್ ಇರುತ್ತೆ. ಇವಾಗ ನಮ್ಮ ಅತ್ತೆಯವ್ರದ್ದು ಬಂದುಬಿಟ್ಟು January 1, 1970 ಅಂದ್ಕೊಳ್ಳಿ. ಸೊ 01011970 ಟೋಟಲ್ 8 ಕಾಲಮ್ಸು ಫಿಲ್ ಆಗೋ ಥರ ಫಿಲ್ ಮಾಡಬೇಕು. ಇನ್ನು ನೆಕ್ಸ್ಟಲ್ಲಿ ಬಂದುಬಿಟ್ಟು ಆಧಾರ್ ಸಂಖ್ಯೆ ಕಂಪಲ್ಸರಿ ಮೆನ್ಷನ್ ಮಾಡಬೇಕಂತ ಏನಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ಎಲ್ಲರದ್ದು ಆಲ್ಮೋಸ್ಟ್ ಇದ್ದೇ ಇದೆ, ಇದ್ದವರೆಲ್ಲ ಮೆನ್ಷನ್ ಮಾಡ್ಬೋದು. ಅದರ ನೆಕ್ಸ್ಟಲ್ಲಿ ಬಂದುಬಿಟ್ಟು ಮೊಬೈಲ್ ಸಂಖ್ಯೆ. ಇಲ್ಲಿ ಬಂದುಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಏನಿದೆ 10 ಡಿಜಿಟ್ದು ಪ್ರೆಸೆಂಟ್ ಇರೋ ಮೊಬೈಲ್ ನಂಬರ್ನೇ ಆ್ಯಡ್ ಮಾಡಿ. ಅದರ ನೆಕ್ಸ್ಟಲ್ಲಿ ತಂದೆ ಅಥವಾ ಪೋಷಕರ ಹೆಸರು. ಇಲ್ಲಿ ಬಂದುಬಿಟ್ಟು ಮತ್ತೆ ನಮ್ಮ ಮಾವ ಅವರ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. ನಮ್ಮ ಅತ್ತೆಯವ್ರ ತಂದೆ ಹಾಗೆ ಅವ್ರ ಗಾರ್ಡಿಯನ್ ಯಾರು ಇರ್ತಾರೆ ಅವ್ರ ಹೆಸರು ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ಸಾರಿ, ಸ್ವಲ್ಪ ಅರ್ಜೆಂಟಲ್ಲಿ ಹೇಳ್ತಾ ಇದ್ದೀನಿ ಅಂತ ಮಿಸ್ಟೇಕ್ಸ್ ಆಗ್ತಾಯಿದೆ. ನೆಕ್ಸ್ಟ್ ಬಂದುಬಿಟ್ಟು ಅವರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಅಂದರೆ ಐಡೆಂಟಿಟಿ ಕಾರ್ಡ್ ನಂಬರ್ ನಿಮಗೆ ಗೊತ್ತಿದ್ದರೆ ಮೆನ್ಷನ್ ಮಾಡಿ, ಇಲ್ಲಾಂದರೆ ಅದನ್ನ ಹಾಗೆ ಬಿಡ್ಬೋದು. ತಾಯಿ ಹೆಸರನ್ನ ಗ್ಯಾಪ್ ಬಿಡಿ. ಹಾಗೆ ತಾಯಿಯ ಮತದಾರ ಭಾವಚಿತ್ರ ಗುರುತಿನ ಚೀಟಿ, ಇದು ಕೂಡ ಅವರ ಐಡೆಂಟಿಟಿ ಕಾರ್ಡ್ ನಂಬರ್ ಆಗಿರುತ್ತೆ, ಇದು ಕೂಡ ಎಂಟಿ ಬಿಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸಂಗಾತಿಯ ಹೆಸರು, ಮತ್ತು ನಮ್ಮ ಮಾವನವ್ರ ಹೆಸರನ್ನ ಬರಿತಾ ಇದ್ದೀನಿ. ಅದಾದಮೇಲೆ ಸಂಗಾತಿಯ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ. ಇದು ಕೂಡ ನೀವು ಬರಿತಾ ಇದ್ದೀರಾ ಅಂದರೆ 2002ನೇ ವಿಶ್ವ ಫಾರ್ಮಲ್ಲಿ ಯಾವ ಥರ ಇರುತ್ತೆ ಅದನ್ನೇ ಬರಿಬೇಕಾಗತ್ತೆ. ಸೊ ಅದನ್ನೇ ಬರಿಬೋದು, ಇಲ್ಲಾಂದರೆ ಹಾಗೆ ಎಂಟಿ ಬಿಡ್ಬೋದು. ಇದೆಲ್ಲ ಫಿಲ್ ಮಾಡಿದ ಮೇಲೆ ಲಾಸ್ಟಲ್ಲಿ ಎಡಗೈ ಹೆಬ್ಬೆರಳಿನ ಗುರುತು, ಇನ್ ಕೇಸ್ ಅವರು ಟಂಬ್ ಇಂಪ್ರೆಷನ್ ಕೊಡ್ತಾಯಿದ್ರೆ ಅಂದರೆ ಈ ಥರ ಹೆಬ್ಬೆಟ್ಟು ಅಂತ ಹೇಳ್ತೀವಲ್ಲ ಆ ಥರ ಕೊಡ್ತಾಯಿದ್ರೆ ಎಡಗೈ ಹೆಬ್ಬೆರಳನ್ನು ಕೊಡಬೇಕು, ಇಲ್ಲಾಂದರೆ ಸೈನ್ ಮಾಡೋರಿದ್ದರೆ ಸೈನ್ ಮಾಡಬೇಕು. ಫೈನಲ್ ಆಗಿ ಇಲ್ಲಿ ನಮ್ಮ BLO ಯಾರು ಇರ್ತಾರೆ ಅವ್ರು ಸೈನ್ ಹಾಕಿ ಫಾರ್ಮ್ನ ಸಬ್ಮಿಟ್ ಮಾಡ್ತಾರೆ. ಇದಾಗಿರುತ್ತೆ ಕಂಪ್ಲೀಟ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾಳೆ ಮಾರ್ನಿಂಗ್ ಮತ್ತೆ ಲೈವಲ್ಲಿ ಬಂದು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.